ನಾವಿವಾಗ ತಿರುವನಂತಪುರಮಲ್ಲಿದ್ದೀವಿ. ಇಲ್ಲಿನ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡಿಂದ ಕೇವಲ 7 ಮೀಟರ್ ದೂರವನ್ನು ನಾವು ಕ್ರಮಿಸಿದ್ರೆ ನಮಗೆ ಸಿಗೋದೆ ವರ್ಲ್ಡ್ ರಿಚೆಸ್ಟ್ ಟೆಂಪಲ್, ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ನಮಸ್ಕಾರ ಎಲ್ರಿಗೂ. ನಾನು ಇವತ್ತಿರೋದು ಟ್ರಿವಾಂಡ್ರಮ್ ಅಲ್ಲಿ. ಟ್ರಿವಾಂಡ್ರಮ್ ಅಂದ್ರೆ ನಿಮ್ಗೆ ಯಾರಿಗೂ ಸರಿ ಗೊತ್ತಾಗಲ್ಲ. ನನಗೂ ಆಕ್ಚುಲಿ ಕನ್ಫ್ಯೂಸ್ ಆಗಿದೆ ಯಾರಪ್ಪ ಯಾವ ಊರಿದು ಟ್ರಿವಾಂಡ್ರಮ್ ಅಂತ ಹೇಳಿ. ಟ್ರಿವಾಂಡ್ರಮ್ ಅಂದ್ರೆ ತಿರುವನಂತಪುರಂ ಅಂತ ಫುಲ್ ಹೆಸರು. ಅಂದ್ರೆ ಟ್ರಿವಾಂಡ್ರಮ್ ಅನ್ನ ರಾಜ ಇದನ್ನ ಆಳಿದ್ದ, ಅದಕ್ಕೋಸ್ಕರ ಇದನ್ನ ಟ್ರಿವಾಂಡ್ರಮ್ ಅಂತ ಹೇಳಿ ಪ್ರೊನೌನ್ಸಿಯೇಷನ್ ಆಗಿದೆ ಅಂತ ಇಟ್ಟಿದ್ದಾರೆ. ಇದು ಒರಿಜಿನಲ್ ಹೆಸರು ತಿರುವನಂತಪುರ. ನಿಮ್ಗೆ ಗೊತ್ತಿರುತ್ತೆ ತಿರುವನಂತಪುರ ಏನಕ್ಕೆ ಫೇಮಸ್ ಅಂತ. ನಿಂದೆ ನಿಂತು ನೋಡಿ, ಕಾಣ್ತೀವಿ ನೋಡಿ ದೇವಸ್ಥಾನ, ಅನಂತ ಪದ್ಮನಾಭ ದೇವಸ್ಥಾನ. ಒಳಗಡೆ 4 ಗಂಟೆ 4:15 ಶುರು ಆಗುತ್ತಂತೆ ದೇವಸ್ಥಾನಕ್ಕೆ ಎಂಟ್ರಿ. ನಾವು ಆಲ್ರೆಡಿ 4 ಗಂಟೆ ಆಗಿದೆ. ದೇವಸ್ಥಾನ ಹೊರಗಡೆ ಇದ್ದಿದ್ದೀವಿ, ಒಳಗಡೆ ಬನ್ನಿ ಹೋಗಿ ನೋಡ್ಕೊಬರೋಣ ಹೇಗಿದೆ ಅಂತ ಹೇಳಿ. ಇದಕ್ಕೆ ಏನಕ್ಕೆ ಫೇಮಸ್ ಅಂದ್ರೆ 2010ರಲ್ಲಿ ಒಂದು ದೊಡ್ಡ ನ್ಯೂಸ್ ಆಗಿತ್ತು ಆಲ್ ಓವರ್ ಇಂಡಿಯಾ. ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಒಂದು ಬಿ ಅನ್ನೋ ಇದು ತೆಗಿಬೇಕು, ಕುಣಿನ್ ತೆಗೆದಲ್ಲಿ ಚಿನ್ನ ಇದೆ, ಅದು ಇಡೀ ಭಾರತ ಸಾಲ ತೀರಿಸ್ಬೋದು ಅಂತೆಲ್ಲ ದೊಡ್ಡ ನ್ಯೂಸ್ ಆಗಿತ್ತು. ಇಲ್ಲಿಗೆ ನಾವು ರೀಚ್ ಆಗೋಕ್ಕೂ ಮುಂಚೆನೆ ತುಂಬ ಜನ ಕ್ಯೂ ಅಲ್ಲಿ ಆಲ್ರೆಡಿ ಕಾದು ಕೂತ್ಕೊಬಿಟ್ಟಿದ್ದಾರೆ. ಇನ್ನೂ ಡೋರ್ ತೆಗೆದಿಲ್ಲ. ದರ್ಶನಕ್ಕೆ ನಾವು ಹೋಗ್ಬೇಕು ಅಂದರೆ ಓನ್ಲಿ ಟ್ರೆಡಿಷನಲ್ ವಿಯರ್ ಮಾತ್ರ ಅಲೋ ಇದೆ. ಯಾವುದೇ ಜೀನ್ಸ್ ಪ್ಯಾಂಟ್ ಆಗಲಿ ಟಿ ಶರ್ಟ್ ಆಗಲಿ ಅಲೋ ಇರೋಲ್ಲ. ಇಲ್ಲಿ ಎಲ್ಲ ಇರುತ್ತೆ. ದೇವಸ್ಥಾನದ ಪಕ್ಕದಲ್ಲಿ ಅಂಗಡಿಗಳಿದೆ, ಅಲ್ಲಿ ನೀವು ಹೋಗಿ ಡ್ರೆಸ್ ಚೇಂಜ್ ಕೂಡ ಮಾಡ್ಕೋಬೋದು. ಮತ್ತು ಕ್ಯಾಮ್ರಾ ಒಳಗಡೆ ಅಲೋ ಇರೋದಿಲ್ಲ. ಹಾಗಾಗಿ ನಾನು ಬೇಗ ರೆಡಿಯಾಗಿದ್ದೀನಿ. ಒಳಗಡೆ ಕ್ಯೂ ಅಲ್ಲಿ ನಿಂತ್ಕೊಂಡು ಬೇಗ ಹೋಗಿ ದರ್ಶನ ಮಾಡ್ಕೊಬರ್ತೀನಿ. ಆದಿಶೇಷನ ಮೇಲೆ ವಿರಾಜಮಾನವಾಗಿ ಮಲಗಿರೋ ವಿಷ್ಣುವನ್ನ ನಾವು 3 ದ್ವಾರದಿಂದ ವೀಕ್ಷಿಸಬಹುದು. ಮೊದಲನೇ ದ್ವಾರದಲ್ಲಿ ಮುಖವನ್ನ, 2ನೇ ಭಾಗದಲ್ಲಿ ಹೊಟ್ಟೆಯ ಭಾಗವನ್ನ, ಮತ್ತೆ 3ನೇ ದ್ವಾರದಲ್ಲಿ ನಾವು ಪಾದವನ್ನ ವೀಕ್ಷಿಸಬಹುದು. ಅನಂತ ಪದ್ಮನಾಭ ಇದರ ವಿಸ್ತೃತ ರೂಪ ಬಂದ್ಬಿಟ್ಟು ಅನಂತ ಅಂದ್ರೆ ಸಾವಿರಾರು, ಪದ್ಮ ಅಂದ್ರೆ ಕಮಲದ ಹೂವು, ನಾಭ ಅಂದ್ರೆ ನಾಭಿ ಅಂದ್ರೆ ಹುಕ್ಕಳಿಂದ ಕಮಲದ ಬಳ್ಳಿ ಹೊರಟಿ ಸಾವಿರಾರು ಬಳ್ಳಿ ಬ್ರಹ್ಮದೇವರ ಸೃಷ್ಟಿಗೆ ಕಾರಣವಾಯಿತು. ಇದು ಬ್ರಹ್ಮಾಂಡದ ಸಾವಿರಾರು ಲೋಕದ ಉಲ್ಲೇಖವಾಗಿದೆ. ದರ್ಶನ ಎಲ್ಲ ಚೆನ್ನಾಗಾಯ್ತು. ನಾನು ಅಂದ್ಕೊಂಡಿದ್ದೆ ದೇವಸ್ಥಾನ ತುಂಬಾ ದೊಡ್ಡದು ಅಂತ, ಆದ್ರೆ ತುಂಬಾ ಚಿಕ್ಕದಾಗಿ ಚೊಕ್ಕವಾದ ದೇವಸ್ಥಾನ. ಬಟ್ ನನಗೆ ABCDE ಅನ್ನೋ ಟ್ರೆಜರಿಗಳು ಮೇಲೆ ಇರ್ತವೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಮೇಲೆ ಎಲ್ಲೋ ಕಾಣಿಸ್ತಾ ಇಲ್ಲ. ಆದ್ರೆ ಪ್ರದಕ್ಷಿಣೆ ಹಾಕುವಾಗ ಸುತ್ತಲೂ ಮರಳಿನ ಗುಡ್ಡನ ನೋಡಿದೆ. ಅಲ್ಲಿ ಯಾರಿಗೂ ಅಲೋ ಕೂಡ ಇರಲಿಲ್ಲ, ಕ್ಲೋಸ್ ಮಾಡಿದ್ರು, ಹೋಗ್ಬಾರ್ದಂತ ಬೋರ್ಡ್ ಹಾಕಿದ್ರು. ಆ ಮರಳಿನ ಏನು ಹಾಕ್ಸಿದ್ದಾರೆ ಅದ್ರ ಕೆಳಗಡೆ ಅದನ್ನ ತೆಗೆದ್ರೆ ಅದ್ರ ಕೆಳಗಡೆ ಪೂರ್ತಿ ಸುರಂಗ ಇದಾವೆ. ಆ ಸುರಂಗದ ಒಳಗಡೆನೆ ಟ್ರೆಜರ್ ಇರುತ್ತೆ. ಮೇಲ್ಗಡೆ ನೋಡ್ತಿರಲ್ಲ, ಮೇಲ್ ಕಾಣಿಸೋ ದೇವಸ್ಥಾನ, ಕೆಳಗಡೆ ಎಲ್ಲ ಪೂರ್ತಿ ಸುರಂಗ ಮಾರ್ಗಗಳಿರೋದು. ನೀವೇನಾದ್ರೂ ಇಲ್ಲಿ ಬಂದ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿ.